ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ಇವತ್ತು ನಾವು ಹೋಗ್ತಾ ಇರೋದು ಸೋಮವಾರಪೇಟೆಗೆ. ಈ ಥರ ಒಂದು ಆ್ಯನ್ಯುವಲ್ ಡೇ ಎಲ್ಲ ಮುಗಿಸ್ಕೊಂಡು ಒಂದು 2 ಡೇಸ್ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಪ್ರತಿ ಸಲನೂ ಮನೆಗೆ ಹೋಗುವಾಗ ಎತ್ತರವಂಗೆ ಎಷ್ಟು ಖುಷಿ ಆಗ್ತಾ ಇದೆಯೋ ಅಷ್ಟೇ ನನಗೂ ಖುಷಿ ಆಗ್ತಾ ಇರುತ್ತೆ. ಎತ್ತರವಂಗೂ ಸಖತ್ ಇಷ್ಟ. ಅಜ್ಜಿ ಮನೆ ಅಂದರೆ. ಯಾರ ಮನೆಗೆ ಬಂದ್ರಿ? ಜಾಜಿ ಮನೆಗೆ. ಜಲಜು ಮನೆಗೆ. ಜಾಜಿ ಅಲ್ಲ ನೋಡಿ, ನಮ್ಮ ಚತ್ತು ಅಕ್ಕ ತಮ್ಮಂಗೆ ಹೇಳ್ಕೊಡ್ತಾ ಇದ್ದಾಳೆ ಜಲಜಿ ಮನೆ, ಜಾಜಿ ಮನೆ ಅಲ್ಲ ಅಂತ. ನಾನು ಎವ್ರಿ ಟೈಮ್ ಮನೆಗೆ ಹೋದಾಗನೂ ಫಸ್ಟ್ ಹೋಗಿ ಚೆಕ್ ಮಾಡೋದು ಗಾರ್ಡನ್ನು, ಯಾವ್ದಾದ್ರು ಹೊಸ ಫ್ಲವರ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಯಾವಾಗ ಹೋದ್ರೂ ಅದೇ ಕೆಲಸ ಮಾಡ್ತೀನಿ ಫಸ್ಟಿಗೆ. ಏನ್ ಮಾಡ್ತಾ ಇದ್ದೀರಾ ಮಕ್ಕಳು? ಸ್ಪೈಡರ್ ಮ್ಯಾನ್ ಎತ್ತರ್ವಾ? ಚತ್ತು ಏನು? ಸಿಂಡ್ರೆಲ್ಲನಾ? ಸಿಂಡ್ರೆಲ್ಲ ಚತ್ತು. ಅವ್ರಿಗೆ ಸ್ವಲ್ಪ ಕಾಫಿ ಕೊಡೋ. ಹತ್ತಿ ಎಲ್ಲರೂ. ಈವ್ನಿಂಗು ಅಪ್ಪಾಜಿ ಹಂಗೆ ಡೈರಿಗೆ ಹೋಗ್ತಾ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇಲೂರು ಬಾಣೆಗೆ ಹೊರಟಿದ್ರು. ಅಲ್ಲಿ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೊರಟರು. ಸೊ ನಾನು ಅವ್ರ ಜೊತೆ ಹೊರಟೆ.
ವಸಂತಣ್ಣ ಏನು ಬೇಕು ಅಂತ ಓಕೆ ಓಕೆ ಇರು ಅದು ಹೋಗಿ ತೋರಿಸಿ ಮೇಲೆ ಅಂತಾನೆ ಇಲ್ಲಿ ಬೈಲ್ ತೋರಿಸ್ಕೊಡ್ತೀನಿ ಇಲ್ಲಿ ಬೈಲ್ ಒಳಗೋಗಿ ಇದು ಏನು ಮಸಾಲೆ ಪುರಿ ಮಾಡಿದ್ರಾ ಅಲ್ಲಿ ಹೇಳಿತಿಲ್ಲ ಮರ ನಾನು ಕರ್ಕೊಂಡ್ಬರ್ತೀನಿ ಸಂಜೆ ಅವನೇನು ಇವತ್ತು ಅವನು ಓಪನ್ ಮಾಡಿಲ್ವಾ ನಾನು ನೋಡಿದೆ ಏನ್ ಕೊಡ್ತೀಯಾ ಬಜ್ಜಿನಾ ಅವ್ರ ಬಜ್ಜಿ ತಿನ್ನಲ್ಲ ಬಜ್ಜಿ ತಿನ್ನಲ್ವನ ಒಳಗೆ ಹೋಗಂಗಿಲ್ವಾ ಅಲ್ಲೊಂದು ತಗೋ ಹೋಗ್ಬೋದು ಒಳಗೆ ಹೋಗಿ ಬರೋಣ ಮಕ್ಳೇ ಒಳಗೆ ಹೋಗಿ ಬರೋಣ ಕಾಫಿ ಕುಡ್ದು ಬಂದ್ವಿ ನಾನು ಕುಡಿಯಲ್ಲ ಫೋಟೋ ತೆಗಿತೀನಿ ಹಿಂಗೆ ಮಾಡಿ ಅವತ್ತು ನಮ್ಮ ಬ್ಯಾಡ್ ಲಕ್ಕಿಗೆ ಪಾನಿಪುರಿನೂ ಇರಲಿಲ್ಲ ಏನೂ ಇಲ್ಲ ಚಾಟ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಸೊ ಹಂಗೆ ಮಕ್ಕಳೆಲ್ಲ ಚಿಪ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ ಆಮೇಲೆ ಅಕ್ಕ ಬಾವರು ಹೊರಟ್ರು ಯಶುನು ಸಹ ಹೊರಟ್ರು ಅಗ್ಗಿ ಮಾಡಿ ಫುಲ್ಲು ಬಾಯ್ ಬಾಯ್ ಹಿಡ್ಕತ್ತೀನಿ ಅಕ್ಕಿ ಮಾಡೋದಾದ್ರೆ ಈಗ ಅಲ್ಲ ಅಕ್ಕಿ ಮಾಡು ಬಾ ಹೋಗು ಬಾಯ್ ಜಗ್ಗ ಸ್ಯಾಟರ್ಡೆ ಬನ್ನಿ ಸಂಡೇ ಅವ್ರಾ ನಾಳೆ ಸ್ಕೂಲ್ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ ಬಾಯ್ ಬರ್ತಾರಂತೆ ಸಂಡೇ ಬರ್ತಾರೆ ನೆಕ್ಸ್ಟ್ ಸಂಡೇ ಲೈಟಿಂಗ್ಸ್ ಅಲ್ಲ ಲೈಟಿಂಗ್ ನಾನು ಬೇಡಬೇಕಲ್ವಾ ಹಾಂ ರೆಡಿ ಮಾಡ್ತಿದ್ರೆ ಸ್ಟಾರ್ಟ್ ಇರ್ಬೋದು ಸ್ಟಾರ್ಟ್ ಮಾಡಿ ತಗೊಳ್ಳ ಮನೆ ಸೋಮವಾರಪೇಟೆಯಲ್ಲಿ ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ಅದು ಗಡ್ಬಡ್ ಐಸ್ ಕ್ರೀಮು. ನಾನೊಂದು ಸ್ಕೂಲ್ ಡೇಸಿಂದನೂ ತಿಂತಾ ಇರ್ಬೋದು. ಅವಾಗ ಹೇಗೆ ಟೇಸ್ಟ್ ಇತ್ತೋ ಇವಾಗಲೂ ಸಹ ಹಾಗೆ ಇದೆ. ಇದು ಸಿಗೋದು ಗಣೇಶ್ ದರ್ಶಿನಿ ಅಂತ ಮೊದಲು ನೇಮ್ ಇತ್ತು, ಇವಾಗ ಪ್ರಿಯದರ್ಶಿನಿ ಅಂತ ಆಗಿದೆ ಹೋಟೆಲ್ ನೇಮು. ಇದು ನನ್ನ ಫೇವ್ರೇಟು, ನಾನು ಯಾವಾಗ ಹೋದ್ರೂ ಮಿಸ್ ಮಾಡಲ್ಲ.
ಮತ್ತು ಆರೆಂಜ್ ತಿಂದ್ವಿ ನಾವು. ಆರೆಂಜ್ ಹೆಂಗೆ ಅಂದರೆ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಬಿಟ್ಟು ಅದಕ್ಕೆ ಸ್ಮಾಲ್ ಸೈಜ್ ಚಿಲ್ಲಿ ಬರುತ್ತೆ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಅದನ್ನು ಹಾಕ್ಬಿಟ್ಟು ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿಂದು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕಿಂತನೂ ಗಾಂಧಾರಿ ಮೆಣಸು ಅಂತಾರಲ್ಲ ಚಿಕ್ಕ ಸೈಜ್ ಇರುತ್ತೆ, ಅದನ್ನು ಹಾಕೊಂಡು ತಿಂದ್ರಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಯಥರ್ವ ಅಂತೂ ಫುಲ್ಲು ಆರೆಂಜ್ ಜ್ಯೂಸಲ್ಲೇ ಸ್ನಾನ ಮಾಡ್ಕೊಬಿಟ್ಟ, ಫುಲ್ಲು ಅದನ್ನ ಕುಡ್ದು ಜ್ಯೂಸ್ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿ ಏನೇನೋ ಮಾಡಿಬಿಟ್ಟ. ಇದು ನಮ್ಮ ಮನೆ ಮುಂದೆನೇ ಇರೋ ಒಂದು ಹೊಳೆ, ಇದು ಸಖತ್ತು ಚೆನ್ನಾಗಿರುತ್ತೆ. ಅಷ್ಟೊಂದು ಆಳ ಇಲ್ಲ. ಆ ಬಾತುಕೋಳಿಗಳೆಲ್ಲ ಡೈಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಆಟಾಡ್ಕೊಂಡಿರುತ್ತೆ, ಅದನ್ನ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀರು